ದಿನಾಂಕ 23/8/2024. ಸಮಯ ಮಧ್ಯಾಹ್ನ 12 ಗಂಟೆ. ಬದುಕಿನ ಜೊತೆ ಮನೆಯು ಕುಸಿದಿತ್ತು. ಅಮ್ಮ ನಮಗೋಸ್ಕರ ಕಷ್ಟಪಟ್ಟು ಒಂದು ಮನೆ ತಗೊಂಡ್ರು, ಸಾಲನ ಮೂಲನ ಎಲ್ಲ ಮಾಡಿ ನಮ್ಮನ್ನು ಸಾಕಬೇಕು ಅಂತ ಒಂದು ಕಷ್ಟಪಟ್ಟರು. ಆದರೆ ಈಗ ನೋಡಿದರೆ ಸ್ವಲ್ಪ ದಿನದಲ್ಲಿ ಮನೆ ಕೂಡ ಬಿದ್ದೋಯಿತು. ನಾವು ಭಾರಿ ಆಸೆಯಲ್ಲಿ ಬಂದ್ವಿ, ಈ ಮನೆಯಲ್ಲಾದರೂ ತುಂಬ ಖುಷಿಯಿಂದ ಇರ್ಬೋದಂತ. ಆದರೆ ಈ ಮನೆಯಲ್ಲಿ ಕೂಡ ಖುಷಿಯಿಂದ ಇರಲಿಕ್ಕಾಗಲಿಲ್ಲ. ಮನೆ 2 ತಿಂಗಳಲ್ಲೇ ಬಿದ್ದೋಯ್ತು. ಹಾಗೊಂದು ಆಸೆಯಲ್ಲಿ ಒಂದು ಮನೆ ಸ್ವಂತ ಆಗ್ತದಲ್ಲ ಅಂತೇಳಿ ತೆಗೆದು ಒಂದು 2 ತಿಂಗಳಾಗುವನೇ ಮೊನ್ನೆ ಮಳೆಗಾಲಕ್ಕೆ ಎಲ್ಲ ಬಿತ್ತುವರು ಎಲ್ಲ ಮನೆಯೊಳಗೆ ಇದ್ದರು ಮಕ್ಕಳು. ಅವಳು 2.5 ತಿಂಗಳಾಯಿತು ನಾವು ಮನೆ ತಗೊಂಡು. ಇದು ಮನೆ ತಗೊಂಡ ನಂತರನೇ ಮನೆ ಬಿದ್ದೋಗಿದೆ ಮಳೆಗೆ. ಹಾಗೆ 3 ಮಕ್ಕಳನ್ನೆಲ್ಲ ಸಾಕಬೇಕಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದ ಗುಡ್ಡೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ವಾಸವಿತ್ತು. ಸ್ವಂತದೊಂದು ಮನೆಯ ಕನಸು ಹೊತ್ತು ಬಾಡಿಗೆ ಮನೆಯಿಂದ 3 ಹೆಣ್ಣು ಮಕ್ಕಳ ಜೊತೆ ಹೊಸ ಮನೆಗೆ ಬಂದಿದ್ರು. ಚಿನ್ನ ಅಡವಿಟ್ಟು ಮನೆ ಖರೀದಿ ಮಾಡ್ತಾರೆ. ಇನ್ನೂ 1.5 ಲಕ್ಷದಷ್ಟು ಹಣ ಕೊಡೋದು ಬಾಕಿ ಇದ್ದು, ಆದ್ದರಿಂದ ಈ ಜಾಗ ಇವರ ಹೆಸರಿಗೆ ನೋಂದಣಿ ಕೂಡ ಆಗಿರಲಿಲ್ಲ. ಬಂದ 3 ತಿಂಗಳಿಗೆ ಮನೆ ಕುಸಿದು ಹೋಗಿ ಏನ್ ಮಾಡೋದಂತ ದಿಕ್ಕು ತೋಚದೆ ಕಂಗಾಲಾಗಿ ಹೋಗಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಕರಾವಳಿಯಲ್ಲಿ ಪೋಸ್ಟ್ ಕಾರ್ಡ್ ಹಲ್ಚಲ್. ಇನ್ನು ವರದಿ ಪ್ರಸಾರಕ್ಕೂ ಮುನ್ನ ಕಣ್ಣೀರಲ್ಲಿ ಕರಾವಳಿ ಫ್ಯಾಮಿಲಿ ಅನ್ನೋ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿದ್ವಿ. ಈ ಕಾರ್ಡ್ ಕರಾವಳಿ ಭಾಗದಲ್ಲಿ ಫುಲ್ ಹಂಗಾಮ ಎಬ್ಬಿಸಿ ಬಿಡ್ತು. ಖುದ್ದು ಉದ್ಯಮಿ ಹಾಗೂ ಗೋಲ್ಡ್ ಪಿಂಚ್ನ ಮಾಲೀಕರಾದ ಪ್ರಕಾಶ್ ಶೆಟ್ಟಿ ಅವರು ನಾನೇ 1,50,000 ಸಹಾಯ ಮಾಡೋದಾಗಿ ವಾಟ್ಸ್ಆಪ್ ಮೆಸೇಜ್ ಮೂಲಕ ಭರವಸೆ ನೀಡಿದ್ರು. ಪ್ರಕಾಶ್ ಶೆಟ್ಟಿಯಿಂದ 3 ಲಕ್ಷ ಸಹಾಯ. ವರದಿ ಪ್ರಸಾರ ಆಗ್ತಿದ್ದಂತೆ ವನಿತಾ ಶೆಟ್ಟಿ ಕುಟುಂಬಕ್ಕೆ ಪ್ರಕಾಶ್ ಶೆಟ್ಟಿ ಅವರು ತಕ್ಷಣವೇ 1.5 ಲಕ್ಷದ ಸಹಾಯ ಮಾಡಿದ್ರು. ನಂತರ ಮತ್ತೆ 1.5 ಲಕ್ಷ ಸಹಾಯ ಮಾಡೋದಾಗಿ ತಿಳಿಸಿದ್ರು. ಪ್ರಕಾಶ್ ಶೆಟ್ಟರು ಕೇವಲ ಒಂದು ಮೆಸೇಜ್ಗೆ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 1.5 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಇದು ಇವಾಗ 1.5 ಲಕ್ಷ ಕಳಿಸಿ ಆಯ್ತು ಇವತ್ತು. ಹೌದು. ಇನ್ನು 1.5 ನಾಳ್ದು ನಮ್ದು ಒಂದು 6 crores ನಮ್ದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ, ಸ್ಕಾಲರ್ಶಿಪ್ ಎಲ್ಲ. ಅದರಲ್ಲಿ ಸುಮಾರು 2,000 ಫ್ಯಾಮಿಲಿ ಮತ್ತೆ ಒಂದು 50 ಸಂಘ ಸಂಸ್ಥೆಗೆ ಸೇರಿ ಒಂದು 6 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. 6 crores ಸಂಸ್ಥೆಯಿಂದ, ನಮ್ಮ ಸಂಸ್ಥೆ MRG ಗ್ರೂಪ್ ನಿಂದ ನಾವು ಅದು ಪ್ರತಿ ವರ್ಷ ಪ್ರೋಗ್ರಾಮ್ ಇದೆ. ಎವ್ರಿ ಇಯರ್ 1 crore ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಗೆ ಮಧ್ಯದಲ್ಲಿ ಬಂದದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಈಗ ನೀವು ಹೇಳಿದ್ದೀರಿ ಅಂತ ಸ್ಪೆಷಲ್ ಕೇಸಲ್ಲಿ 1.5 ಈಗ ಮಾಡಿದ್ದೇನೆ. ಇನ್ನೊಂದು 1.5 lakhs rupees ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತದಲ್ಲ, ಇದೊಂದು 2 months ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಹಾಕಿ ಅದರಲ್ಲಿ ಕೊಡ್ತೇನೆ. ಅಂದ್ರೆ ಟೋಟಲ್ 3 ಲಕ್ಷ. ಟೋಟಲ್ 3 ಲಕ್ಷ ನೀವು ಹೇಳಿದಷ್ಟೇ ಕೊಡ್ತೇನೆ. ಥ್ಯಾಂಕ್ ಯು ಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ವೆರಿ ಮಚ್. ಕುಸುಮಕಾರ್ ಶೆಟ್ಟಿ 50,000 ಸಹಾಯ. ಕುಸುಮಕಾರ್ ಶೆಟ್ಟಿ ಅವರು ಕೂಡ ವನಿತಾ ಶೆಟ್ಟಿ ಕುಟುಂಬದ ನೆರವಿಗೆ ನಿಂತರು. ವರದಿ ಪ್ರಸಾರ ಆಗ್ತಿದ್ದಂತೆ ವನಿತಾ ಶೆಟ್ಟಿ ಕುಟುಂಬಕ್ಕೆ 50,000 ಹಣವನ್ನ ಅವರ ಅಕೌಂಟ್ಗೆ ಹಾಕಿದ್ರು. ಸರ್ಕಾರದಿಂದ 1 ಲಕ್ಷ ನೆರವು. ನೆರೆಗೆ ಮನೆಗಳು ಬಿದ್ರೆ ಆ ಮನೆಗಳಿಗೆ ಇಂತಿಷ್ಟು ಹಣ ಅಂತ ಸರ್ಕಾರ ನೀಡುತ್ತೆ. ವನಿತಾ ಶೆಟ್ಟಿ ಕುಟುಂಬಕ್ಕೆ ಸರ್ಕಾರದಿಂದ 1 ಲಕ್ಷ ನೆರವು ಸಿಗಲಿದೆ. ಜೊತೆಗೆ ಶಾಸಕ ರಾಜೇಶ್ ನೆರವಿನ ಭರವಸೆ ನೀಡಿದ್ದಾರೆ. ಬುಧವಾರ ರಂಜಿ MLA ಪೋಪೇರ ಇಲ್ಲ ವಿಸಿಟ್ ಮನ್ಪೇರು ನಾರಿತ ಕಾರುವೇನೆ ಕೊಂಚ 50,000 ಲಕ್ಷ ಕೊಟ್ಟು ಬಂದಿರ ಓಕೆ ಓಕೆ ಒಂದು ಫೋನ್ ಆಗಿ ಪನ್ಲೆ ಒಂದೇ ಓಕೆ 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 ಬಂದು ಬಿಡ್ಲೆ ಸೆಟ್ ಬಂದು ಬಿಡ್ಲೆ ಓಕೆ 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 50,000 ಕೊರ್ಪೇರ ಅಂತ ಪನ್ನಡ 50,000 ಕೊರ್ಪೇರ ಇಲ್ಲ ಪನ್ನಾಂಡು ಹರಕನೆ ಇಂಜೆ ಪೋಪಿ ಇನ್ನೇ ಇಂಜೆ ಪನ್ತೇರ ಅಂತ ಪನ್ಪೇರ ಗೊಂಜಿ ಬುಧವಾರ ದಾನಿ ಪೋಪೇರು ಯಾರ ಕಾರುವೇನೆ ಅಂತ ಹತ್ರ ಓಕೆ ಓಕೆ ನನಪೇರ ಬಿಜರು ಪ್ರಾಬ್ಲಮ್ ಅಂತ ಜಾಸ್ತಿ ಓಕೆ ಓಕೆ ಇಂಜೆ ಬಂದು ಬಿಡಪೆ ಒಂದೇ ಓಕೆ ಥ್ಯಾಂಕ್ ಯು ಮಸ್ತಾ ಒಂದೇ ಓಕೆ ಓಕೆ. ಒಟ್ನಲ್ಲಿ 24 ಗಂಟೆಯಲ್ಲಿ 5 ಲಕ್ಷದ ನೆರವು ಸಿಕ್ಕಿದೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ ಮೇಲೆ ಒಬ್ಬೊಬ್ಬರೇ ವನಿತಾ ಶೆಟ್ಟಿ ಕುಟುಂಬಕ್ಕೆ ನೆರವು ನೀಡುತ್ತಿದ್ದಾರೆ. ನೋಡಿ, 3 ಲಕ್ಷ ಪ್ರಕಾಶ್ ಶೆಟ್ರು, 50,000 ಕುಸುಮಾಕರ್ ಶೆಟ್ರು, 50,000 ಅಲ್ಲಿ MLA. ಎಷ್ಟಾಯಿತು? 4 ಆಯಿತು. ಆಮೇಲೆ ಮತ್ತೊಬ್ಬರು ಸುಧಾಕರ್ ಶೆಟ್ರು ಮುರುಗೋಡಿ ಕನ್ಸ್ಟ್ರಕ್ಷನ್, ಅವರು ಕೂಡ ಒಂದು 50,000 ಕೊಡ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಮಾತಾಡಿಸ್ತೀನಿ ನಾನು ಅವರನ್ನು. 4.5 ಲಕ್ಷ. ಅದಾದರೆ ಸರ್ಕಾರ 1 ಲಕ್ಷ ಕೊಟ್ಟೆ ಕೊಡುತ್ತೆ. 5.5 ಲಕ್ಷ ಅವ್ರಿಗೆ. ಅವರು ಟೋಟಲ್ ತಗೊಂಡಿದ್ದದ್ದು 6 ಆಗತ್ತೆ, ಒಂದು 6 ಲಕ್ಷ ತನಕ ಬರುತ್ತೆ.
ಆ ತಾಯಿ ಎಷ್ಟರಲ್ಲಿ ಮನೆ ಕಟ್ಟಿಸ್ತಾರೋ ಕಟ್ಟಿಸಲಿ, ಉಳಿದ ದುಡ್ಡನ್ನು ಅವರು ಶಾರ್ಪ್ ಇದ್ದಾರೆ, ಯಾಕಂದರೆ ಅದನ್ನು ಮ್ಯಾನೇಜ್ ಮಾಡಬಲ್ಲರು ಮಕ್ಕಳ ಎಜುಕೇಷನ್ಗೆ ಬಗ್ಗೆ ಅಂತೇಳಿ. ನನಗೆ ವನಿತಾ ಶೆಟ್ಟಿ ಅವ್ರ ಹತ್ರ ಮಾತಾಡಬೇಕು ಇವತ್ತು. ಖುಷಿಯಲ್ಲಿ ಖುಷಿ ಆಯಿತಾ? ಖುಷಿ ಆಯ್ತು ಸರ್. ನೋಡಿ, ನೀವು ಒಂದು ಅಳ್ತಾ ಇದ್ರಿ, ಕೇವಲ 24 ಗಂಟೆಯಲ್ಲಿ ನಗು. ಹೆಂಗೆ ಒಳ್ಳೆ ಮನೆ ಕಟ್ಟಿಸ್ತೀರಾ ಈಗ? ಕಟ್ಸ್ಬೋದು ಸರ್, ಒಂದು 6 ಲಕ್ಷ ತನಕ ಬರ್ತದೆ, ಆಯ್ತಾ? ಡೋಂಟ್ ವರಿ. ಆಯ್ತು ಸರ್, ನೀವೆಲ್ಲ ಹೆಲ್ಪ್ ಮಾಡ್ತಿದ್ದೀರಲ್ಲ, ಎಲ್ಲರಿಗೂ ಸಹ ನಮಸ್ಕಾರ ಹೇಳಿ ಸರ್. ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲರಿಗೂ. ನೋಡಿ, ಒಂದು ಪ್ರಕಾಶ್ ಶೆಟ್ರು, ಗೋಲ್ಡ್ ಫಿಂಚ್ನ ಪ್ರಕಾಶ್ ಶೆಟ್ರು 3 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಕುಸುಮಾಕರ್ ಶೆಟ್ರಿ ಅಂತ 50,000 ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ MLA 50,000 ಕೊಡ್ತಾರಂತೆ. ಇನ್ನೊಂದು ಸುಧಾಕರ್ ಶೆಟ್ರು ಅಂತೇಳಿ 50,000 ಕೊಡ್ತಾರೆ. ಸರ್ಕಾರದಿಂದ 1 ಲಕ್ಷ ಬರ್ಬೋದು, ಅದು ನಾನು ಭರಿಸ್ತೀನಿ ಒಂದು ವೇಳೆ ಲೇಟ್ ಆದರೂ ಕೂಡ. ಓಕೆ. ಆಮೇಲೆ ಇನ್ನು ಕೆಲವರು ಆ ಕಡೆ ಈ ಕಡೆ ಅವರೆಲ್ಲ ಕೊಡ್ತಾರೆ. ಒಂದು 6 ಲಕ್ಷ ತನಕ ಬರ್ಬೋದು. ಒಳ್ಳೆ ಮನೆ ಕಟ್ಟಿಸಿ ಮಕ್ಕಳನ್ನು ಕೂಡ ಅವ್ರಿಗೆ ಎಜುಕೇಷನ್ಗೆ ನಿಮ್ಮ ಹತ್ರ ನಾನು ಹೇಳಬೇಕು ಅಂತಿಲ್ಲ, ಅವ್ರಿಗೆ ಏನು ಬೇಕೋ ನೀವು ಎತ್ತಿಟ್ಟಿರ್ತೀರಿ. ಏನು ಹೇಳಿಕ್ ಬಯಸ್ತೀರಿ? ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲರಿಂದ. ಇಲ್ಲ, ನನಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ ಸರ್, ಈಗ ಎಲ್ಲರಿದ್ದಾರೆ ಅಂತ ಹೇಳಿ. ಮಕ್ಕಳೆಲ್ಲ ಖುಷಿ ಆದ್ರ? ಮಕ್ಕಳೆಲ್ಲ ಖುಷಿ ಆದ್ರು. ಅಂದ್ರೆ 4 ಬೀಟ್ ಕಟ್ಟಿದ್ರೆ ಇಷ್ಟು ಜೀವನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹಾಗೆ ನಾನು ಮಿಲ್ಲಿಗೆ ಕೆಲಸಕ್ಕೆ ಸೇರಿದ್ದು. ಅವರು ಸಹ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅಂದ್ರೆ ಮನೆ ಬಿದ್ದಾಗೆಲ್ಲ ಹೇಳಿದ್ದಾರೆ, ನೀವು ನಮ್ಮನೆ ಹತ್ರನೇ ಬಂದು ಕುತ್ಕೊಳ್ಳಿ ಅಂತೇಳಿ. ಆದ್ರೆ ಮಕ್ಕಳಿಗೆ ಇಟ್ಟಿದ್ದಲ್ಲ, ಹಾಗೆ ತುಂಬಾ ಕಷ್ಟ ಆಯ್ತು ನನ್ಗೆ. ಆಚೆ ಇಲ್ಲಿಂದ ಹೇಗೆ ಹೋಗುದು ಅಂತ ಹೇಳಿ ಆಯ್ತು, ಹೋಗ್ಲಿಲ್ಲ ಸರ್. ವನಿತಕ್ಕ, 400 ರೂಪಾಯಿ ಅಲ್ಲ ನಿಮಗೆ ದಿನ ಸಂಬಳ? 475 ಸರ್. ಏನ್ ಕೆಲಸ ಅದು? ಅಡ್ಗೆ ಕೆಲಸ ಮಾಡ್ತೇನೆ, ಮತ್ತೆ ಹೀಗೆ ಕಾಯ್ದು ಎಲ್ಲ ಕೆಲಸ ಇದೆ. 6 ಗಂಟೆ ತನಕ ಆಗುತ್ತೆ. ಮಕ್ಳೆಲ್ಲ ಖುಷಿಯಾಗಿದ್ದಾರೆ ಸರ್. ನಿಮ್ದೇ ಐತಿದೆ ಎಲ್ಲ. ಅವರು ಪೇಪರ್ ಅವರು ಒಬ್ರು ಪೇಪರ್ ಇಂದ ಹಾಕಿದ್ರಿಂದ ಎಲ್ಲರೂ ತುಂಬಾ ಇದ್ ಮಾಡ್ತಾರೆ. ಯಾರೇ ಸ್ಟಾರ್ಟ್ ಯಾರೋ ಮಾಡಿರ್ತಾರೆ, ಅದು ಎಂಡ್ ಎಲ್ಲಿಗೂ ಆಗಿರುತ್ತೆ. ಅದು ಎಲ್ಲರೂ ಬೇಕಿದ್ರು ಅದ್ರ ಈಗ ನನಗೆ ಅವ್ರು ಮಾಡಿದ್ರು ಇವರು ಮಾಡಿದ್ರು ಅಂತಲ್ಲ, ಫೈನಲಿ ನಿಮ್ಗೆ ಮನೆ ಆಯ್ತಾ ಅಂತ. ಅಲ್ಲಿ ಲೋಕಲ್ TV ಮಾಡಿರ್ಬೋದು, ಅಲ್ಲಿ ಲೋಕಲ್ ಪೇಪರ್, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದರ ನನಗೆ ಬ್ರೇಕಿಂಗ್ ನ್ಯೂಸು ಇಂಪ್ಯಾಕ್ಟು ಅಂತ ಅಂದರೆ ನಿಮಗೆ ಪಾಪ ಅರ್ಥ ಆಗ್ಲಿಕ್ಕಿಲ್ಲ, ಹಾಕೊಳ್ಳೋಕೆ ನನ್ನ ಹತ್ರ ತುಂಬ ಸುದ್ದಿ ಇದೆ. ಬಟ್ ಇದರಲ್ಲಿ ನಾನು ಹೇಳೋದಿಲ್ಲ. ಇದು ನಮ್ಮ ವನಿತಾ ಮೇಡಮ್ಗಾಗಿ, ವನಿತಾಕ್ಕನಿಗಾಗಿ ನಾವೆಲ್ಲರೂ ಸೇರಿ, ಇಡೀ ಕರ್ನಾಟಕ ಸೇರಿ ಮಾಡಿದಂಥ ಹೆಲ್ಪ್ ನಿಮಗೆ. ಆಯ್ತಾ? ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಉಪಕಾರ ಮಾಡಿ. ಇದು ಸೂಪರ್ 3ಯ ಮಾನವೀಯತೆಯ ಇಂಪ್ಯಾಕ್ಟ್.